ಮಂಡ್ಯದಲ್ಲಿ ಇವತ್ತು ಮತ್ತೆ ಮಂಡ್ಯ ಹಿಂದೂಪರ ಸಂಘಟನೆಗಳು ಕರೆ ಕೊಟ್ಟಿದ್ದೇವೆ. ಮತ್ತೆ ಇದನ್ನ ಉದ್ದ ಮಾಡ್ತಿದ್ದಾರೆ ಅಂತ ನಮ್ಗೆ ಅನ್ಸೋದಿಲ್ಲ. ಇದೆಲ್ಲ ಜನರ ವೈಯಕ್ತಿಕ ವಿಷಯಗಳು, ಧಾರ್ಮಿಕ ಆಚಾರ ವಿಚಾರಗಳನ್ನು, ಧರ್ಮದ ವಿಷಯನ ರಾಜಕೀಯಗೊಳಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಕ್ಷೋಭೆ ತರೋದಲ್ಲ. ಅವರು ಆಚರಣೆ ಮಾಡ್ಕೊಳ್ಳಿಕ್ಕೆ ಅವರು ಯಾರ್ಯಾರೆಲ್ಲ ಸ್ವತಂತ್ರ ಇದ್ದಾರಲ್ವ. ಆದರೆ ಅದು ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಲಾಂಡ್ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಮಂಡ್ಯ ಶಾಂತಿಯುತ ಜಿಲ್ಲೆ, ಅದೊಂದು ಪ್ರಗತಿಪರವಾದಂಥ ಜಿಲ್ಲೆ. ಎಲ್ಲ ಸಂಯಮದಿಂದ ಇರಬೇಕು. ಪ್ರಜಾಸತ್ತಾತ್ಮಕ ನಡವಳಿಕೆಗಳ ಮುಖಾಂತರ ಸೌಹಾರ್ದತೆಯನ್ನು ಕಾಪಾಡಬೇಕು. ಈ ಥರ ಸ್ಟ್ರಾಟಜಿಗಳಿಂದ ಅವರು ಒಂದು ರೀತಿಯ ಸ್ಟ್ರಾಟಜಿ ಮಾಡ್ತಾರೆ ಅಂತ ನಿಮ್ಮ ಪ್ರಕಾರ ಚುನಾವಣೆಗೆ ಕಾಂಗ್ರೆಸ್ಗೆ ಇದು ಯಾವ ರೀತಿ ಎಫೆಕ್ಟ್, ಯಾವ ರೀತಿ ಎದುರಿಸ್ತೀರಾ ಅಂತ? ಕಾಂಗ್ರೆಸ್ಸು ಯಾವಾಗಲೂ ಸಂವಿಧಾನದಲ್ಲಿ, ಪ್ರಜಾಪ್ರಭುತ್ವದಲ್ಲಿ, ಅಭಿವೃದ್ಧಿನಲ್ಲಿ ಆಸಕ್ತಿ ಇರೋ ಪಾರ್ಟಿ. ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಎಂದೂ ಮಾಡಿಲ್ಲ. ಇಲ್ಲಿ JDS BJP ಜೊತೆ ಸೇರಿಕೊಂಡು ತಮ್ಮ ಬೇಸನ್ನು ಬಲ ಮಾಡೋದಕ್ಕೆ ಮುಗ್ಧ ಜನರನ್ನು ಎತ್ತಿ ಕಟ್ಟತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಅದಕ್ಕೆ ಸರ್ಕಾರ ಅವಕಾಶ ಕೊಡೋದಿಲ್ಲ. ಜನರು ಸಂಯಮದಿಂದ ಒರೆಸಬೇಕು ಅಂತಷ್ಟೇ ಈ ಸಂದರ್ಭದಲ್ಲಿ ಜನತೆಗೆ, ಮಂಡ್ಯ ಜನತೆಗೆ ಮನವಿ ಮಾಡ್ತಾರೆ. ರಾಜಕೀಯವಾಗಿ ಸರ್ ಇದು ಯಾವ ರೀತಿ ಕಾಂಗ್ರೆಸ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತಾ ಅಂತ? ಯಾಕೆಂದ್ರೆ ಅವರು ನೀವೇ ಹೇಳ್ದಂಗೆ ಧರ್ಮದ ಜಾತಿ ಆಧಾರದ ಮೇಲೆ ರಾಜಕೀಯ ಮಾಡಿದ್ರೆ ಅದನ್ನ ಯಾವ ರೀತಿ ಅವರು ಎನ್ಕೇಜ್ ಮಾಡ್ಕೊತಾರೆ, ನಿಮ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಮಂಡ್ಯದ ಜನರು ಪ್ರಬುದ್ಧರಿದ್ದಾರೆ, ಜಾತ್ಯತೀತರಿದ್ದಾರೆ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಕೊಂಡಿರೋರು. ಸೊ ಅವ್ರಿಗೆ ಯಾರು ಏನೇನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಇದಕ್ಕೆಲ್ಲ ಇದು ಒಂದು ತಾತ್ಕಾಲಿಕವಾದಂಥ ಘಟನೆ. ಎಲ್ಲ ಕಾಲದಲ್ಲಿ ಇದು ನಡೆಯೋದಿಲ್ಲ. ಇದು ಸರಿಯಾದಂಥ ವಿಷಯನೂ ಅಲ್ಲ. ಈಗ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ನಿಮ್ಮ ಸಿದ್ಧತೆ ಹೇಗೆ ನಡೀತಾ ಇದೆ? ಪಾರ್ಲಿಮೆಂಟ್ ಎಲೆಕ್ಷನ್ ಸಿದ್ಧತೆ ನಡೀತಾ ಇದೆ. ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ, ಕನ್ಸಲ್ಟೇಷನ್ ಆಗ್ತಾ ಇದೆ. ಪಕ್ಷದ ವೇದಿಕೆಗಳಲ್ಲಿ ಏನೇನು ಮಾಡಬೇಕು ಅಂತ ನಮ್ಮ ನಾಯಕರೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಕೆಲವು ಸಚಿವರು ಏನಾದ್ರು ಕಂಟೆಸ್ಟ್ ಮಾಡಿದ್ರೆ ಮಂತ್ರಿಗಳು ಚರ್ಚೆ ಮಾಡಬೇಕು ಅಂತ ಯಾವ ನಿರ್ಧಾರನೂ ಆಗಿಲ್ಲ. ಕೆಲವು ಕಡೆ ಇವ್ರು ನಿಂತರಿಗೆ ಅವ್ರು ನಿಂತರಿಗೆ ಅವಾಗ ಅಂತೇಳಿ ಕಾರ್ಯಕರ್ತರು, ಮುಖಂಡರು ಚರ್ಚೆ ಮಾಡಿದ್ರೇನು ಅಂತ, ನೀವು ನಿಲ್ಲಬೇಕು, ನಿಂತ್ಕೊಳ್ಳೇಬೇಕು, ಮಂತ್ರಿ ಬರಲೇಬೇಕು ಅಂತ ಏನು ಚರ್ಚೆ ಆಗಿಲ್ಲ. ಅಂತಿಮವಾಗಿ ಗೆಲ್ಲಬೇಕಲ್ಲ. ಗೆಲ್ಲೋ ಅವಕಾಶ ಇರೋದ ಕಡೆ ಪಕ್ಷ ತನ್ನದೇ ಆದಂಥ ಸೋರ್ಸ್ಗಳನ್ನು ಬಳಸಿ ಎಲ್ಲಿ ಹೆಚ್ಚು ಒಲವಿದೆ ಅವರು ನೋಡಿಕೊಂಡು ಗೆಲ್ಲೋದಕ್ಕೆ ಪ್ರಯತ್ನ. ನೀವೇನೋ ಚಾಮರಾಜನಗರ ಕಂಟೆಸ್ಟ್ ಮಾಡ್ತಿದ್ದಾರೆ ಸರ್? ನಾನು ಲೋಕಸಭೆಗೆ ಅಭ್ಯರ್ಥಿ ಅಲ್ವೇ ಇಲ್ಲ. ನಾನು ಅಭ್ಯರ್ಥಿ ಕೊಟ್ಟವ್ರನ್ನ ಗೆಲ್ಸಕ್ಕೆ ದುಡಿಯೋನು ನಾನು, ಆದರೆ ಅಭ್ಯರ್ಥಿ ಅಲ್ಲ. ನಿಮ್ಮ ಮಗ ಏನು ಸುನಿಲ್ ಕಾಂಗ್ರೆಸ್ ಕಾರ್ಯಕರ್ತ ಅಲ್ವಾ? 3 ಎಲೆಕ್ಷನ್ ನಿರಂತರವಾಗಿ ಅವನಿಗೆ ಅಸೆಂಬ್ಲಿ ಟಿಕೆಟ್ ಕೊಟ್ಟಿಲ್ಲ, ಅಸಮಾಧಾನ ಆಗಿಲ್ಲ, ಬೇಸರನೂ ಆಗಿಲ್ಲ. ಪಕ್ಷದ ಕೆಲಸ ಮಾಡಿದ್ರೆ ನಿಮಗೆ ಗೊತ್ತಿದೆಯಲ್ಲ, ಕೆಲಸ ಮಾಡ್ತಾಯಿದ್ದಾನೆ ಇಲ್ವಾ? ಮಾಡ್ತಾನೆ ಇಲ್ವಾ? ನಂಗೆ ಗೊತ್ತಿಲ್ಲ, ಏನು ಸುಮ್ಮನೆ ಇದ್ದೀರಿ ಮಾಡಲ್ಲ ಅಂತ. ಸಹಜವಾಗಿ ಅವ್ನ ಸಂಗಾತಿಗಳು ಅವ್ರಿಗಿಂತ ಕಿರಿಯವರು, ಪಕ್ಷದಲ್ಲಿ ಸದಸ್ಯರೇ ಇಲ್ಲದಿದ್ದವರೆಲ್ಲ MLA ಆಗೋಗಿದ್ದಾರೆ. ಅವ್ನು ಕೇಳೋದ್ರಲ್ಲಿ ತಪ್ಪಿದೆಯಾ? ಪಕ್ಷ ತೀರ್ಮಾನ ಮಾಡಿದೆ. ನಿಮ್ಮ ಇಷ್ಟೊಂದು ಇನ್ಫ್ಲೂಯೆನ್ಸ್ ಇದ್ರು ಯಾಕೆ ಮಗನಿಗೆ 3 ಬಾರಿ ಟಿಕೆಟ್ ಸಿಗ್ತಿಲ್ಲ? ನಾನು ಇನ್ಫ್ಲೂಯೆನ್ಸ್ ನನ್ನ ಮಗನ ಕೊಡಿ ಅಂತ ಕೇಳೇ ಇಲ್ಲ, ಯಾವತ್ತೂ ಕೇಳಿಲ್ಲ. ಆ ಥರ ಇದೆ. ನಂಜನಗೂಡು ಬೈ ಎಲೆಕ್ಷನಲ್ಲೇ ತಗೋತಾ ಇದ್ದೆ. ಸೆಕೆಂಡ್ ಬಂತು ನೋಡಿ, ನಾನು ಮಗ ಇದ್ರೂ ಧ್ರುವನಾರಾಯಣ ಮಗನು ನನ್ನದೇ ಮಗ ಅಂತೇಳಿ ನಾವೇ ಕೂತೋಗಿ ನಿಂತ್ಕೊಂಡು, ಇದು ಇತಿಹಾಸ ಇದು. ಯಾರಾದರೂ ನನ್ನ ಬೇಡಪ್ಪ ನಿನ್ನೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತೀರಾ ಹೇಳ್ತಾರ? ಅಧಿಕಾರಕ್ಕೋಸ್ಕರ ಕಿತ್ಕೊಂಡು ಒದ್ದಾಡ್ಕೊಂಡು ಸಾಯುವಾಗ ಯಾರು ಹೇಳ್ತಾರೆ ಹೇಳಿ? ಸ್ವತಃ ಸುನಿಲೇ ಬಂದು ಹೇಳಿದ್ನಲ್ಲ, ನೀನೇನಿಲ್ಲಪ್ಪ ನಾವೆಲ್ಲ ದುಡಿತೀವಿ ಅಂತ. ಕೇಳಿ ದರ್ಶನ್ ಕೇಳಿ, ಸುನಿಲ್ ದುಡಿಲಿಲ್ವಾ? ಅವನು ಆಕಾಂಕ್ಷಿ ಇದ್ದ, ದುಡಿಲಿಲ್ವಾ?
ನಮ್ಮ ಕಳ್ಳ ಕೇಶಮೂರ್ತಿ ನಮ್ಮ ಪಕ್ಷದ ಮೆಂಬರೇ ಇರಲಿಲ್ಲ. ಅವ್ರ ಕರ್ಕೊಂಡ್ರು ಸರ್ ಇಡೀ ನಂಜನಗೂಡು ಸುನಿಲೇಬೇಕು ಅಂತ ಹೇಳಿದರು. ಆದರೆ ಪಕ್ಷ ಯಾವ ಕಾರಣಕ್ಕೆ ಆ ಸಂದರ್ಭದಲ್ಲಿ ಅವರು ನಿರ್ಧಾರ ಮಾಡುತ್ತೋ ಬೇಸರ ಮಾಡ್ಕೊಳ್ಳಿಲ್ಲ, ಗೆಲ್ಲಿಸ್ತಲ್ವಾ. ಮೊನ್ನೆ ಸಚಿವರ ಸಭೆ ನಡೆದಿದೆ, ಏನು ಸಭೆ ಸರ್? ಅದು ಸರ್ಕಾರ ಪಕ್ಷದ ಹಿತದೃಷ್ಟಿಯಿಂದ ಲೈಕ್ ಮೈಂಡೆಡ್ ಫ್ರೆಂಡ್ಸು ಬ್ರೇಕ್ಫಾಸ್ಟಲ್ಲೋ ಲಂಚಲ್ಲೋ ಸೇರ್ತೀವಿ. ಅದಕ್ಕೆ ಯಾವುದೇ ರಾಜಕೀಯ ಉದ್ದೇಶಗಳನ್ನ ಇಟ್ಕೊಂಡು ಸಭೆ ನಡೆಯಿಲ್ಲ. ಏನೇ ನಾವು ಸೇರಿದ್ರೂ ಪಕ್ಷ, ಸರ್ಕಾರ ಮತ್ತು ರಾಜ್ಯದ ಅಭಿವೃದ್ಧಿ ಇದಕ್ಕೆ ಅವರೆಲ್ಲ ರೆಸ್ಪಾನ್ಸಿಬಲ್ ಇರೋಂಥ ಸೀನಿಯರ್ಸ್ ಸೇರಿರ್ತಾರಲ್ಲ ಆ ಚರ್ಚೆ ಕೆಲವೇ ಮಾಡಿ ಸಚಿವರು ಸೇರಿರೋದ್ರಿಂದ ಏನು ಅಂತ ಹೇಳಿರ್ತಾರೆ, ಬನ್ನಿ ಬ್ರೇಕ್ಫಾಸ್ಟ್ ಸೇರೋಣ ಅಂತ. ಇದ್ದವ್ರು ಬರ್ತಾರೆ, ಇಲ್ದಿದ್ದವ್ರು ನೆಕ್ಸ್ಟ್ ಬರ್ತೀವಿ ಅಂತ ಹೇಳಿದ್ರು. ಸರ್, ಬಿಜೆಪಿ ಟೀಕೆ ಮಾಡ್ತಾ ಇರುವಂತದ್ದು ಸುತ್ತೂರಿಗೆ ಕಾಂಗ್ರೆಸ್ ನಾಯಕರು ಮಾಂಸಾಹಾರಿ ಬಂದ್ರು ಅನ್ನೋದು ಮುನ್ನೆಲೆ ಟೀಕೆ ಮಾಡ್ತಾ ಇದ್ದಾರೆ. ಏನ್ ಸರ್ ಇದು ಆಕ್ಚುಲಿ? ನೀವು ತಂದುಕೊಟ್ಟಿದ್ರು ಅವರು, ಮಾಂಸ ಸಾಂಬಾರು ಮಾಡ್ಕೊಂಡು ತಂದು ಬಡಿಸಿದ್ರು ಅವ್ರು ಹೇಳೋರು. ಸುಮ್ಮನೆ ಯಾಕ್ರಿ ಇಲ್ದಿದ್ದಲ್ಲ. ಪ್ರಿಯಾಂಬಲ್ ಓದ್ತಾರೆ, ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಓದ್ತಾರಲ್ಲ ಅವ್ರು. ಇವೆಲ್ಲ ಇವರು ಯಾರ್ಯಾರಿಗೆ ಜನರ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳ ಪರಿಚಯ ಇಲ್ಲ, ಪರಿಚಯ ಮಾಡ್ಕೊಳಕ್ಕೆ ಹೋಗಲ್ಲ, ಸಂವಿಧಾನದ ಆಶೆಗಳು ಏನಂತ ಗೊತ್ತಿಲ್ಲ, ಆ ಥರದವ್ರು ಮಾತಾಡೋದು. ಸರ್, ಇವತ್ತು ಕಾರ್ಯಕ್ರಮ ಇನ್ ವಾಟ್ ವೇ ದಿಸ್ ಫುಡ್ ಹ್ಯಾಬಿಟ್ ಇಸ್ ಕನೆಕ್ಟೆಡ್? ಆ ಭಕ್ತಿಗೂ ಆ ಪೂಜೆ ಪುನಸ್ಕಾರಕ್ಕೂ ಬೇರೆ ವಿಷಯಕ್ಕೆ ಹೆಂಗೆ ಸಂಬಂಧ ಇದೆ? ಅಷ್ಟಕ್ಕೂ ಇವ್ರು ತಗೊಬಂದು ಬಡಿಸಿದ್ರಾ? ದಿಲ್ಲಿಯಲ್ಲಿ ಬಂದು ಕೋಳಿ ಕೂಜಿದ್ರಾ? ಮರಿ ಮಾಂಸ ತಂದು ಹಾಕಿದ್ರಾ? ಲಿವರ್ ಫ್ರೈ ಮಾಡಿಕೊಟ್ಟಿದ್ರಾ? ಈ ಥರ ಇದೇ ಥರ ಕೆಲಸ ಮಾಡೋಕ್ಕಾಗಲ್ಲ. ಜನಗಳ ಕೆಲಸನ ಅಭಿವೃದ್ಧಿ ಮಾಡೋ ಜನ ಸೌಹಾರ್ದತೆ ಕಾಪಾಡೋಂಗಿಲ್ಲ. ಅದು ಬಿಟ್ಬಿಟ್ಟು ಈ ಥರ ಕೆಲಸಕ್ಕೆ ಬರ್ದಿದ್ದು ಮಾತಾಡೋದು. ಐ ಕಂಡೆಮ್ ದಿಸ್ ಟೈಪ್ ಆಫ್ ಸ್ಟೇಟ್ಮೆಂಟ್ ಬೈ ಪೊಲಿಟಿಕಲ್ ಲೀಡರ್ಸ್ ಇರ್ರೆಸ್ಪೆಕ್ಟ್ ಆಫ್ ದಿ ಪಾರ್ಟಿ ಹೂ ದೇ ಆರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.